ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 12, 1912 ಟೈಟಾನಿಕ್ ತನ್ನ ಜರ್ನಿ ಶುರು ಮಾಡಿದ 2 ದಿನಗಳ ನಂತರ ರಾತ್ರಿ ಸುಮಾರು 11:40ಕ್ಕೆ 15 ಲಕ್ಷ ಟನ್ ಇರುವ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯುತ್ತದೆ. ಇದರಿಂದಾಗಿ ಹಡಗಿನ ಕೆಳಭಾಗದಲ್ಲಿರುವ 16 ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಗಳಲ್ಲಿ 6 ಕಂಪಾರ್ಟ್ಮೆಂಟ್ಗಳಿಗೆ ಡ್ಯಾಮೇಜ್ ಆಗುತ್ತೆ. ನಿಧಾನವಾಗಿ ಇವುಗಳಲ್ಲಿ ನೀರು ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀನಿಯರ್ ರೇಡಿಯೋ ಆಪರೇಟರ್ ಜಾಕ್ ಫಿಲಿಪ್ಸ್ ಒಂದೇ ಸಮಯ ಡಿಸ್ಟ್ರೆಸ್ ಸಿಗ್ನಲ್ ಕಳಿಸಲು ಪ್ರಾರಂಭಿಸ್ತಾರೆ. ಯಾವುದೇ ಪ್ರತಿಕ್ರಿಯೆ ಇಲ್ಲ. ಮತ್ತೆ ಕಳಿಸ್ತಾರೆ, ಯಾವುದೇ ಪ್ರತಿಕ್ರಿಯೆ ಇಲ್ಲ. ಡಿಕ್ಕಿ ಹೊಡೆದ 40 ನಿಮಿಷಗಳ ನಂತರ 12 ಗಂಟೆ 20 ನಿಮಿಷಕ್ಕೆ RMS ಕಾರ್ಪೇತಿ ಎಂಬ ಹಡಗು ಈ ಸಿಗ್ನಲ್ ಅನ್ನು ಪಡೆಯುತ್ತೆ. ರೇಡಿಯೋ ಮೂಲಕ ಮಾತನಾಡಿ ಟೈಟಾನಿಕ್ ಅನ್ನು ಉಳಿಸಲು ಅದು ಕಡೆ ಹೊರಡುತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ ಇದು ಟೈಟಾನಿಕ್ ನಿಂದ 105 ಕಿಲೋಮೀಟರ್ ದೂರ ಇತ್ತು. ಇದು ತನ್ನ ಟಾಪ್ ಸ್ಪೀಡ್ ಅಲ್ಲಿ ಬಂದರೂ ಕೂಡ ಟೈಟಾನಿಕ್ ಅನ್ನು ತಲುಪಲು ಸುಮಾರು 3.5 ಗಂಟೆ ತಗೊಳ್ತಿತ್ತು. ಅಷ್ಟರವರೆಗೂ ಟೈಟಾನಿಕ್ ಉಳಿಯುತ್ತಾ ಹಡಗಿನಲ್ಲಿದ್ದ ಮಿಕ್ಕ ಕ್ರೂ ಮೆಂಬರ್ಸ್ ಆಕಾಶಕ್ಕೆ ಫ್ಲೇರ್ಸ್ ಮತ್ತೆ ರಾಕೆಟ್ಸ್ ಅನ್ನು ಹೊಡಿತಾರೆ. ಅಕ್ಕಪಕ್ಕ ಇರೋ ಶಿಪ್ಸ್ ಇದನ್ನು ನೋಡಿ ಸಹಾಯಕ್ಕೆ ಬರಲಿ ಅಂತ. ಆದ್ರೆ ಬೇರೆ ಯಾವ ಶಿಪ್ಸ್ ಇಂದ ಕೂಡ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಇದರ ಮಧ್ಯೆ ಕ್ಯಾಪ್ಟನ್ ಸ್ಮಿತ್ ಜನರನ್ನು ಶಿಪ್ ಇಂದ ಎವಾಕ್ಯುಯೇಟ್ ಮಾಡೋದು ಪ್ರಾರಂಭಿಸ್ತಾರೆ. ಇತ್ತ ಪ್ಯಾಸೆಂಜರ್ಸ್ಗೆ ಹೆಚ್ಚು ಭಯ ಏನಾಗಿರ್ಲಿಲ್ಲ. ಯಾವ್ದೋ ಐಸ್ ಬರ್ತಿದ್ದು ನಾವು ಡಿಕ್ಕಿ ಹೊಡೆದಿರ್ಬೋದು, ಆದರೆ ಈ ಶಿಪ್ ಮಾತ್ರ ಮುಳುಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇದರಿಂದ ಮೊದಲ ಲೈಫ್ ಬೋಟ್ ನಲ್ಲಿ ಕೇವಲ 28 ಜನ ಮಾತ್ರ ಕೂತ್ಕೊಂಡ್ರು. ಆದ್ರೆ ಒಂದು ಲೈಫ್ ಬೋಟ್ ನ ಕೆಪಾಸಿಟಿ 65 ಜನರದ್ದಾಗಿತ್ತು. ಅರ್ಧ ಲೈಫ್ ಬೋಟ್ ಖಾಲಿನೇ ಹೋಯ್ತು. ಆದ್ರೆ ಟೈಮ್ ಆಗ್ತಾ ಆಗ್ತಾ ಮುಂದಿನ ಕಂಪಾರ್ಟ್ಮೆಂಟ್ ಗಳಲ್ಲಿ ನೀರ್ ತುಂಬಿಕೊಂಡು ಹಡಗು ಟಿಲ್ಟ್ ಆಗೋಕೆ ಸ್ಟಾರ್ಟ್ ಆಯ್ತು. ನಿಧಾನವಾಗಿ ಪ್ಯಾಸೆಂಜರ್ಸ್ಗೆ ಈ ಹಡಗು ಮುಳುಗಬಹುದು ಅಂತ ಅನ್ನಿಸ್ತು. ಇದರಿಂದ ಶಿಪ್ ನಲ್ಲಿ ತುಂಬಾ ಗಲಾಟೆನೇ ಸೃಷ್ಟಿ ಆಗ್ಬಿಡುತ್ತೆ. ಲೈಫ್ ಬೋಟ್ ಹಾಕಿ ಜನರು ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ 1 ಅಷ್ಟೊತ್ತಿಗೆ ಮುಂಭಾಗದ ಕಂಪಾರ್ಟ್ಮೆಂಟ್ ಗಳಲ್ಲಿ ನೀರು ತುಂಬಿಕೊಂಡು ಹಡಗು ಮುಳುಗೋಕೆ ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಹಡಗಿನಲ್ಲಿ ಕೇವಲ 20 ಲೈಫ್ ಬೋಟ್ ಗಳಿದ್ವು. ಆದ್ರೆ ಹಡಗಿನಲ್ಲಿ ಸುಮಾರು 2200 ಜನ ಇದ್ರು. ಆದ್ರೆ ಲೈಫ್ ಬೋಟ್ ಅಲ್ಲಿ ಎಲ್ಲರೂ ಕೂತ್ರು ಕೂಡ 1200 ಜನ ಮಾತ್ರ ಎವಾಕ್ಯುಯೇಟ್ ಆಗಲು ಸಾಧ್ಯ ಆಗ್ತಿತ್ತು. ರಾತ್ರಿ 2 ಗಂಟೆ 5 ನಿಮಿಷಕ್ಕೆ ಟೈಟಾನಿಕ್ ನ ಕೊನೆಯ ಲೈಫ್ ಬೋಟ್ ಅನ್ನು ನೀರಿಗೆ ಇಳಿಸಲಾಯಿತು. ಆದ್ರೆ ಹಡಗಿನಲ್ಲಿ ಈಗಲೂ ಕೂಡ 1500 ಜನ ಇದ್ರು. ಐ ವಿಟ್ನೆಸ್ ಗಳ ಪ್ರಕಾರ ಸುಮಾರು 2 ಗಂಟೆ 20 ನಿಮಿಷಕ್ಕೆ ಈ ಹಡಗು 2 ಭಾಗ ಆಗಿ ತುಂಡಾಗುತ್ತೆ. ನಿಧಾನವಾಗಿ ಮುಳುಗೋಗುತ್ತೆ. 3 ಗಂಟೆನೂ ಇರಲಿಲ್ಲ ಈ ಎಂದು ಮುಳುಗದ ಹಡಗು ಮುಳುಗೋದಕ್ಕೆ. ಕೆಲವರು ಈ ಹಡಗಿನ ಜೊತೆ ಮುಳುಗೋದ್ರೆ ಇನ್ನು ಕೆಲವರು ನೀರಿಗೆ ಯಾರು ಈಜಲು ಪ್ರಯತ್ನಿಸ್ತಾರೆ. ಆದ್ರೆ ನೀರಿನ ಟೆಂಪರೇಚರ್ -2°C ಆಗಿತ್ತು. ಆದ್ರಿಂದ ನೀರಿಗೆ ಬಿದ್ದವರೆಲ್ಲ ಸತ್ತು ಹೋಗ್ತಾರೆ. ಈ ಟೆಂಪರೇಚರ್ ನಲ್ಲಿ ಸ್ವಲ್ಪ ನಿಮಿಷಗಳು ಮಾತ್ರ ಮನುಷ್ಯ ಬದುಕಿರೋಕ್ ಸಾಧ್ಯ. ಟೈಟಾನಿಕ್ ನ ಕ್ಯಾಪ್ಟನ್ ಕೊನೆಯವರೆಗೂ ಹಡಗಿನಲ್ಲಿಯೇ ಇದ್ದು ಹಡಗಿನೊಂದಿಗೆ ಮುಳುಗೋದ್ರು ಅಂತ ಹೇಳಲಾಗುತ್ತೆ. RMS ಕಾರ್ಪೇತಿಯ ಟೈಟಾನಿಕ್ ಅನ್ನು ಉಳಿಸಲು ಸುಮಾರು 3:30 ಅಲ್ಲಿಗೆ ತಲುಪುತ್ತೆ. ಆದ್ರೆ ಅಷ್ಟರಲ್ಲೆಲ್ಲ ಮುಗ್ದೋಗಿರುತ್ತೆ. ಲೈಫ್ ಬೋಟ್ ನಲ್ಲಿ ಹೊರಟ ಸುಮಾರು 700 ಜನರನ್ನು ಇದು ಯಶಸ್ವಿಯಾಗಿ ರಕ್ಷಿಸುತ್ತೆ. ಈ ಘಟನೆಯ ನಂತರ ಹಲವಾರು ಪ್ರಶ್ನೆಗಳು ಹೇಳ್ತವೆ. ಹಲವಾರು ನ್ಯೂಸ್ ಏಜೆನ್ಸೀಸ್ ತಮ್ಮ ರಿಪೋರ್ಟ್ ಗಳನ್ನು ಪಬ್ಲಿಷ್ ಮಾಡ್ತಾರೆ. ಹಲವಾರು ಇನ್ವೆಸ್ಟಿಗೇಷನ್ಸ್ ಗಳು ನಡೆಯುತ್ತವೆ ಮತ್ತು ಎಲ್ಲರಿಗೂ ಶಾಕ್ ಆಗುವಂತಹ ಕೆಲ ಕರಾಳ ಸತ್ಯಗಳು ಮೇಲೆ ಬರ್ತವೆ. ಹೇಗನ್ಸುತ್ತೆ ಸ್ನೇಹಿತರೆ? ಆ ರಾತ್ರಿ ಇನ್ನೊಂದು ಹಡಗು ಕೂಡ ಇತ್ತು. ಇದು ಟೈಟಾನಿಕ್ ನಿಂದ ಕೇವಲ 37 ಕಿಲೋಮೀಟರ್ ದೂರವಿದ್ದು ಟೈಟಾನಿಕ್ ಅನ್ನು ರಕ್ಷಿಸಲು ಸಕಾಲದಲ್ಲಿ ತಲುಪಬಹುದಾಗಿತ್ತು. ಈ ಮಾತು ಸತ್ಯ ಸ್ನೇಹಿತರೆ. ಆ ಹಡಗು SS ಕ್ಯಾಲಿಫೋರ್ನಿಯನ್. ಟೈಟಾನಿಕ್ ಐಸ್ಬರ್ಗ್ ನ ಹೊಡೆಯುವ ಕೇವಲ 1 ಗಂಟೆ ಮುಂಚೆ ಐಸ್ ವಾರ್ನಿಂಗ್ ನ ಕೊನೆಯ ಮೆಸೇಜ್ SS ಕ್ಯಾಲಿಫೋರ್ನಿಯನ್ ನಿಂದಲೇ ಬಂದಿತ್ತು. ಅವರು ಎಚ್ಚರಿಸಿದ್ದರು, ಎಚ್ಚರ, ಈ ಸಮುದ್ರದಲ್ಲಿ ಹಲವಾರು ಐಸ್ಬರ್ಗ್ ಗಳಿದ್ದಾವೆ, ನಿಧಾನವಾಗಿ ಚಲಿಸಿ ಎಂದು. ಅದರ ನಂತರ ಸುಮಾರು 11 ಗಂಟೆ 15 ನಿಮಿಷಕ್ಕೆ ಕ್ಯಾಲಿಫೋರ್ನಿಯನ್ ಹಡಗಿನ ರೇಡಿಯೋ ಆಪರೇಟರ್ ರೇಡಿಯೋ ಸ್ವಿಚ್ ಆಫ್ ಮಾಡ್ತಾರೆ. ಇದರಿಂದ ಆ ರಾತ್ರಿ ಯಾವುದೇ ಡಿಸ್ಟ್ರೆಸ್ ಸಿಗ್ನಲ್ ಇದಕ್ಕೆ ತಲುಪೋದಿಲ್ಲ. ಆಕ್ಚುಲಿ ಈ ಹಡಗು ಎಷ್ಟು ಹತ್ರ ಇತ್ತು ಅಂದ್ರೆ ಟೈಟಾನಿಕ್ ನಲ್ಲಿರುವ ಪ್ಯಾಸೆಂಜರ್ಸ್ ಈ ಹಡಗನ್ನು ನೋಡಬಹುದಾಗಿತ್ತು. ಆದ್ರೆ ಈ ಕ್ಯಾಲಿಫೋರ್ನಿಯನ್ ಹಡಗು ರಾಕೆಟ್ಸ್ ಮತ್ತೆ ಫ್ಲೇರ್ಸ್ ಬಿಟ್ಟಾಗ್ಲೂ ಕೂಡ ಟೈಟಾನಿಕ್ ಅನ್ನು ಉಳಿಸಲು ಬರೋದಿಲ್ಲ. ರಾತ್ರಿ ಸುಮಾರು 12 ಗಂಟೆಯ ನಂತರ ರಿಪೋರ್ಟ್ ಮಾಡಲಾಗುತ್ತೆ, ಈ ಕ್ಯಾಲಿಫೋರ್ನಿಯನ್ ಹಡಗಿನ ಕ್ರೂ ಮೆಂಬರ್ಸ್ ರಾಕೆಟ್ಸ್ ಮತ್ತು ಫ್ಲೇರ್ಸ್ ಅನ್ನು ನೋಡಿದ್ರಂತೆ. ಹಾಗೆ ಅದರ ಕ್ಯಾಪ್ಟನ್ ಸ್ಟೇನ್ಲಿ ಲಾರ್ಡ್ ಕೂಡ ಇನ್ಫಾರ್ಮ್ ಮಾಡಿದ್ರಂತೆ. ಆದ್ರೆ ಅವರ ಕ್ಯಾಪ್ಟನ್ ಇದು ಯಾವ ಡಿಸ್ಟ್ರೆಸ್ ಸಿಗ್ನಲ್ ಕೂಡ ಅಲ್ಲ, ಈ ಟೈಟಾನಿಕ್ ನಲ್ಲಿ ತುಂಬಾ ಶ್ರೀಮಂತರು ಪ್ರಯಾಣಿಸ್ತಾ ಇದ್ದಾರೆ, ಅವ್ರು ಬಹುಶಃ ಪಾರ್ಟಿ ಮಾಡ್ತಿರ್ಬಹುದು ಅಂತ ಇಗ್ನೋರ್ ಮಾಡ್ತಾರೆ. ಅವತ್ತೇನಾದ್ರು ಕ್ಯಾಲಿಫೋರ್ನಿಯನ್ ಹಡಗಿನ ಕ್ಯಾಪ್ಟನ್ ಈ ಫ್ಲೇರ್ಸ್ ಮತ್ತೆ ರಾಕೆಟ್ಸ್ ಅನ್ನು ಸೀರಿಯಸ್ ಆಗಿ ತಗೊಂಡಿದ್ರೆ ಟೈಟಾನಿಕ್ ಹಡಗಿನಲ್ಲಿದ್ದ ಅನೇಕ ಪ್ರಯಾಣಿಕರನ್ನು ಉಳಿಸಬಹುದಾಗಿತ್ತು. ಮರುದಿನ ಇವರು ರೇಡಿಯೋ ಆನ್ ಮಾಡಿದಾಗ ಟೈಟಾನಿಕ್ ಕಳಿಸಿದ SOS ಕಾಲ್ಸ್ ಸಿಗ್ತವೆ. ಅಲ್ಲಿವರೆಗೂ ಕೂಡ ಹೋಗ್ತಾರೆ. ಅಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಅವರಿಗೆ ಕೇವಲ ನೀರಿನಲ್ಲಿ ತೇಲಾಡ್ತಿರೋ ಡೆಡ್ ಬಾಡೀಸ್ ಕಾಣಿಸುತ್ತೆ. ಎಲ್ಲಾ ಎನ್ಕ್ವೈರೀಸ್ ಮಾಡಿದ ನಂತರ ಕ್ಯಾಪ್ಟನ್ ಲಾರ್ಡ್ ಮೇಲೆ ಆರೋಪ ಮಾಡಲಾಗುತ್ತೆ. ಇಷ್ಟು ದೊಡ್ಡ ದುರಂತದ ಹಿಂದೆ ಕೇವಲ ಒಬ್ಬ ವ್ಯಕ್ತಿಯನ್ನು ದೂಷಿಸುವುದು ಸರಿಯಲ್ಲ, ಬೇರೆ ಜನರ ತಪ್ಪು ಇತ್ತು. ನಾನು ವಿಡಿಯೋದಲ್ಲಿ ಮೊದಲೇ ಹೇಳಿದಾಗೆ ಟೈಟಾನಿಕ್ ನಲ್ಲಿ ಲೈಫ್ ಬೋಟ್ ಗಳ ಕಮ್ಮಿ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಲೈಫ್ ಬೋಟ್ ಗಳು ಇರಲಿಲ್ಲ. ಯಾಕೆಂದ್ರೆ ಈ ಹಡಗು ತಯಾರಿಸಿದ ಕಂಪನಿ ಈ ಹಡಗು ಮುಳುಗೋದಿಲ್ಲ ಅಂತ ನಂಬಿತ್ತು. ಇದಲ್ಲದೆ ಮುಂದಿನ ದೊಡ್ಡ ತಪ್ಪು ಸ್ಟೀರ್ಸ್ಮನ್ ರಾಬರ್ಟ್ ಹಿಚನ್ಸ್ ದಾಗಿತ್ತು. ಅವತ್ತು ಡೆಕ್ ನಲ್ಲಿದ್ದ ಆಫೀಸರ್ಸ್ ಹಡಗನ್ನು ಎಡಕ್ಕೆ ತಿರುಗಿಸಲು ಹೇಳಿದ್ರು.
ಆದ್ರೆ ಆ ಮೆಸೇಜ್ ಅನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸ್ಟೀರ್ಸ್ಮನ್ ರಾಬರ್ಟ್ ಹಿಚನ್ಸ್ ಹಡಗನ್ನು ಬಲಗಡೆಗೆ ತಿರುಗಿಸ್ತಾರೆ. ಬ್ರಿಟಿಷ್ ಎನ್ಕ್ವೈರಿಯ ಪ್ರಕಾರ ಟೈಟಾನಿಕ್ ಗೆ ಆ ರಾತ್ರಿ ತುಂಬಾ ಐಸ್ ವಾರ್ನಿಂಗ್ಸ್ ಬಂದಿದ್ರು ಅದರ ಸ್ಪೀಡ್ ಮಾತ್ರ ಅದು ಕಡಿಮೆ ಮಾಡೋದಿಲ್ಲ. ಇದಕ್ಕೆ ಮೇನ್ ಕಾರಣ ಆ ಹಡಗು ನಿರ್ಮಿಸಿದ ಕಂಪನಿ ವೈಟ್ ಸ್ಟಾರ್ ಲೈನ್ ಆಗಿತ್ತು. ಈ ಕಂಪನಿಯ ಚೇರ್ಮನ್ ಜೋಸೆಫ್ ಬ್ರೂಸ್ ಕ್ಯಾಪ್ಟನ್ ಸ್ಮಿತ್ ಮೇಲೆ ತುಂಬಾ ಪ್ರೆಷರ್ ಹಾಕಿದ್ರು, ಇದರ ಮೊದಲ ಜರ್ನಿಯನ್ನು 6 ದಿನಗಳಲ್ಲಿಯೇ ಕಂಪ್ಲೀಟ್ ಮಾಡಬೇಕು ಅಂತ. ಇದರಿಂದಾಗಿ ಈ ಟೈಟಾನಿಕ್ ವಿಶ್ವದ ದೊಡ್ಡ ಹಡಗು ಮಾತ್ರವಲ್ಲದೆ ಅತಿ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುವ. ಈ ದುರಂತದ ನಂತರ ಹಲವಾರು ಸೇಫ್ಟಿ ಮೆಜರ್ಸ್ ಗಳನ್ನು ತೆಗೆದುಕೊಳ್ಳಲಾಗುತ್ತದೆ, ಹಲವಾರು ಟ್ರೀಟೀಸ್ ಗಳನ್ನು ಸೈನ್ ಮಾಡಲಾಗುತ್ತದೆ, ಮುಂದೆ ಈ ರೀತಿಯ ದುರಂತಗಳು ನಡೆಯಬಾರದೆಂದು. ಇದಾಗಿತ್ತು ಸ್ನೇಹಿತರೆ ಟೈಟಾನಿಕ್ ನ ದುರಂತ ಕಥೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ. ತುಂಬು ಹೃದಯದ ಧನ್ಯವಾದಗಳು.